ಅಕಟಕಟ ಶುರುವಾಗುತ್ತಾ ಸಿದ್ದರಾಮಯ್ಯ ಅಸಲಿ ಆಟ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿದ್ಧವಾಗುತ್ತಾ ಕೋರ್ ಕಮಿಟಿ. ಡಿಕೆಶಿ ಸರ್ಕಾರಕ್ಕೆ ಅಕಟಕಟ ಶುರುವಾಗುತ್ತಾ ಸಿದ್ದರಾಮಯ್ಯ ಅಸಲಿ ಆಟ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿದ್ಧವಾಗುತ್ತಾ ಕೋರ್ ಕಮಿಟಿ. ಡಿಕೆಶಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡೋದೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನುಡಿದಂತೆ ನಡಿಬೇಕು ಡಿಕೆಶಿ ಸರ್ಕಾರ. ಸರ್ಕಾರಕ್ಕೆ 9 ಸಚಿವರು ನಾಯಕರಿಂದ ಮಾರ್ಗದರ್ಶನ ನೀಡಲಾಗುತ್ತಾ? ಹಾಗಾದ್ರೆ ಶೀಘ್ರವೇ ಘೋಷಣೆ ಆಗಲಿದೆ ಸಮನ್ವಯ ಸಮಿತಿಯ ಟೀಮ್. ಸಿದ್ದರಾಮಯ್ಯ ಅಸಲಿ ಆಟವನ್ನ ಇನ್ನ ಶುರು ಮಾಡ್ತಾರಾ? ಬಿಕಾಸ್ ಆ ಪಟ್ಟದಿಂದ ಕೆಳಗಿಳಿಸುವಂತಹ ಸಮಯದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯರಿಗೆ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ಒಂದಷ್ಟು ಆಫರ್ಗಳನ್ನ ಸಿದ್ದರಾಮಯ್ಯ ಮುಂದೆ ಇಡುತ್ತೆ. ಅಂಡ್ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರವೂ ಕೂಡ ಅದೇನೆ. ಡಿಕೆಶಿ ಸಿಎಂ ಪಟ್ಟಕ್ಕೆ ಏರಿರ್ತಾರೆ, ಬಟ್ ಕಂಪ್ಲೀಟ್ ಆಗಿ ಮಾರ್ಗದರ್ಶನ ನೀಡೋದು ಸಿದ್ದರಾಮಯ್ಯನವರೇ. ಅವರ ಒಂದು ಮಾರ್ಗದರ್ಶನದಲ್ಲಿಯೇ ಆಡಳಿತವನ್ನ ನಡೆಸಬೇಕು. ಡಿ.ಕೆ. ಶಿವಕುಮಾರ್ ಕೂಡ ಕೊನೆಯದಾಗಿ ಪಟ್ಟವನ್ನ ಬಿಟ್ಕೊಟ್ಟಂತಹ ಸಂದರ್ಭದಲ್ಲಿ, ರಾಜೀನಾಮೆಯನ್ನ ಕೊಡ್ತಿದ್ದೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಪೋರ್ಟ್ ನನಗೆ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅನ್ನುವಂಥ ಮಾತನ್ನೇ ಹೇಳಿದರು. ಸೊ ಅದಾದ ನಂತರ CLP ಸಭೆಗೂ ಮುನ್ನ ಒಂದಷ್ಟು ಮಾತುಕತೆ ಚರ್ಚೆಗಳಾಯಿತು. ಈ DCM ವಿಚಾರವಾಗಿ ಆಗಿರ್ಬೋದು, ಹೈಕಮಾಂಡ್ ಒಂದು ಪ್ಲಾನಿಂಗನ್ನು ಮಾಡಿಕೊಂಡ್ರೆ ಡಿಕೆಶಿದೊಂದು ಸಿದ್ದರಾಮಯ್ಯದೊಂದು ಇತ್ತು. ಸೊ ಹೀಗೆ ಒಂದಷ್ಟು ಅಂದರೆ CM ಪಟ್ಟವನ್ನು ಅಲಂಕರಿಸುವುದಕ್ಕೂ ಮುನ್ನ ಡಿ.ಕೆ. ಶಿವಕುಮಾರ್ ಕೂಡ ಒಂದಷ್ಟು ಸಲಹೆ, ಸೂಚನೆಗಳು, ಸಜೆಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಸಿದ್ದರಾಮಯ್ಯ ತಮ್ಮ ಅಸಲಿ ಆಟವನ್ನ ಶುರು ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರಾ? ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಕೋರ್ ಕಮಿಟಿ ರಚನೆ ಆಗತ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಕೋರ್ ಕಮಿಟಿ ಕೆಲಸ ಏನೆಲ್ಲ ಇರುತ್ತೆ? ಸಮನ್ವಯ ಸಮಿತಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗುವಂತಹ ನಿರೀಕ್ಷೆ ಇದೆ. ಸೊ ಸಮನ್ವಯ ಸಮಿತಿಗೆ 9 ಹಿರಿಯ ಶಾಸಕರು ಸೇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಸರ್ಕಾರ ರಚನೆ ಪ್ರಕ್ರಿಯೆ ಮುಗಿದ ಬಳಿಕ ಸಮಿತಿ ರಚನೆ ಮಾಡುವಂಥದ್ದು, ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾರ್ಗದರ್ಶನವನ್ನ ಕೊಡುವಂಥದ್ದು, ಸರ್ಕಾರಕ್ಕೆ ಸಲಹೆ ಕೊಡೋದೇ ಸಮನ್ವಯ ಸಮಿತಿಯವರು ಅಂತ ಹೇಳಲಾಗ್ತಾ ಇದೆ. ಸೊ ಕೋರ್ ಕಮಿಟಿ ಕೆಲಸ ಇದಿಷ್ಟು ಕೂಡ ಸರ್ಕಾರ ಕೈಗೊಳ್ಳುವಂತಹ ಕಾರ್ಯಕ್ರಮಗಳಿಗೆ ಸಲಹೆಯನ್ನ ನೀಡಬೇಕಾಗತ್ತೆ. ಸರ್ಕಾರಕ್ಕೆ ಎದುರಾಗುವಂತಹ ಸವಾಲುಗಳಿಗೆ ಪರಿಹಾರವನ್ನು ಕೂಡ ನೀಡಬೇಕಾಗತ್ತೆ. ಪಕ್ಷ ಮತ್ತೆ ಸರ್ಕಾರದ ನಡುವೆ ಸಮನ್ವಯತೆಯನ್ನ ಸಾಧಿಸೋದು ಕೂಡ. ಸಮನ್ವಯ ಸಮಿತಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗುವಂತಹ ನಿರೀಕ್ಷೆ ಕೂಡ ಇದೆ. 9 ಹಿರಿಯ ಶಾಸಕರು ಸೇರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ರಚನೆ ಪ್ರಕ್ರಿಯೆ ಮುಗಿದ ಬಳಿಕ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಸೊ ಸಿದ್ದರಾಮಯ್ಯ ನುಡಿದಂತೆ ನಡೆಬೇಕು ಡಿಕೆಶಿಯ ಸರ್ಕಾರ ಅನ್ನುವಂಥದ್ದು. ಸರ್ಕಾರಕ್ಕೆ 9 ಸಚಿವರು ನಾಯಕರಿಂದ ಮಾರ್ಗದರ್ಶನ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರವೇ ಘೋಷಣೆ ಆಗಲಿದೆ ಸಮನ್ವಯ ಸಮಿತಿಯ ಆ ಒಂದು ಟೀಮ್.